ನಮಸ್ಕಾರ. 3 ಬಿಗ್ ಬ್ರೇಕಿಂಗ್ ಗೆ ಸ್ವಾಗತ. ನಾನು ನವಿತಾ ಜೈನ್. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ದೊಡ್ಡವರ ಮಕ್ಕಳ ಮೋಜು ಮಸ್ತಿ ನಡೀತಾ ಇತ್ತು. ದಿ ಪಾರ್ಕ್ ಹೋಟೆಲ್ನಲ್ಲಿ ನಡೀತಾ ಇದ್ದ ಡ್ರಗ್ಸ್ ಪಾರ್ಟಿ. ಅವಧಿ ಮೀರಿ ಪಾರ್ಟಿ ಮಾಡ್ತಾ ಇದ್ದ ಹೋಟೆಲ್ ಮೇಲೆ ಪೊಲೀಸರ ರೇಡ್. ಹಲಸೂರು ಪೊಲೀಸರಿಂದ 5 ಸ್ಟಾರ್ ಹೋಟೆಲ್ ಮೇಲೆ ರೇಡ್ ಅನ್ನು ನಡೆಸಲಾಗುತ್ತೆ. 50ಕ್ಕೂ ಹೆಚ್ಚು ಯುವಕ ಯುವತಿಯರನ್ನ ಆ ಸಂದರ್ಭದಲ್ಲಿ ಪೊಲೀಸರು ವಶಕ್ಕೆ ಪಡಿತಾರೆ. ವಶಕ್ಕೆ ಪಡೆದು ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಲಾಗುತ್ತೆ. 3 ಗಂಟೆಗೂ ಹೆಚ್ಚು ಕಾಲ ಹೋಟೆಲ್ನಲ್ಲಿ ಪೊಲೀಸರು ಪರಿಶೀಲನೆಯನ್ನ ನಡೆಸುತ್ತಾರೆ. ರಾತ್ರಿ 12 ಗಂಟೆ ಸುಮಾರಿಗೆ ಪೊಲೀಸರು ದಾಳಿಯನ್ನ ನಡೆಸಿದ್ದು ಹಲಸೂರು ಬಳಿಯ ಜಿಟಿ ಮಾಲ್ ಮುಂಭಾಗದಲ್ಲಿದೆ ಹೋಟೆಲ್. ಹಲಸೂರು ಇನ್ಸ್ಪೆಕ್ಟರ್ ಮಂಜುನಾಥ್ ಅವರ ನೇತೃತ್ವದಲ್ಲಿ ದಾಳಿಯನ್ನ ನಡೆಸಲಾಗುತ್ತೆ. ಪಾರ್ಟಿ ಮಾಡ್ತಾ ಇದ್ದವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಡ್ರಗ್ಸ್ ಸೇವನೆಯ ಶಂಕೆ ಹಿನ್ನೆಲೆಯಲ್ಲಿ ಮೆಡಿಕಲ್ ಚೆಕಪ್ ಅನ್ನ ಮಾಡಿಸಲಾಗಿದ್ದು ಅವಧಿ ಮೀರಿದ್ರೂ ಕೂಡ ಹೋಟೆಲ್ ಅಲ್ಲಿ ಈ ಒಂದು ಪಾರ್ಟಿ ನಡೀತಾ ಇತ್ತು ಅನ್ನುವಂತಹ ನಿಟ್ಟಿನಲ್ಲಿ ಇನ್ಸ್ಪೆಕ್ಟರ್ ಮಂಜುನಾಥ್ ಅವರ ನೇತೃತ್ವದಲ್ಲಿ ರೇಡ್ ಅನ್ನ ನಡೆಸಲಾಗುತ್ತೆ. ಪೊಲೀಸರು ರೇಡ್ ಮಾಡುವಂತಹ ಸಂದರ್ಭದಲ್ಲಿ ಆಲ್ಮೋಸ್ಟ್ 40-50 ಜನರನ್ನ ಅಲ್ಲಿ ವಶಕ್ಕೆ ಪಡಿತಾರೆ. ಇದು ಡ್ರಗ್ಸ್ ಪಾರ್ಟಿ ಅನ್ನುವಂತಹ ಶಂಕೆಯ ಮೇರೆಗೆ ಪೊಲೀಸರು ಅಲ್ಲಿ ರೇಡ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಸಾಕಷ್ಟು ಜನ ಇರ್ತಾರೆ. ಈ ಹಿನ್ನೆಲೆಯಲ್ಲಿ ಮೆಡಿಕಲ್ ಚೆಕಪ್ ಮಾಡಿಸಲಾಗಿದೆ. ಮಿಡ್ ನೈಟ್ ಪಾರ್ಟಿಯಲ್ಲಿ ಡ್ರಗ್ಸ್ ಸೇವನೆ ಕನ್ಫರ್ಮ್ ಆಗಿದ್ದು 5 ಮಂದಿ ಡ್ರಗ್ಸ್ ಸೇವಿಸಿರೋದು ಮೆಡಿಕಲ್ ಟೆಸ್ಟ್ ನಲ್ಲಿ ಪತ್ತೆಯಾಗಿದೆ. 5 ಜನರ ಮೇಲೆ ಎಫ್ಐಆರ್ ದಾಖಲಿಸಿದ್ದಾರೆ ಪೊಲೀಸರು. ಹಾಗಾದ್ರೆ ಮಿಡ್ ನೈಟ್ ಪಾರ್ಟಿಯಲ್ಲಿದ್ರ ಬಾಲಿವುಡ್ ನಟ ಅನ್ನುವಂತಹ ಒಂದು ಪ್ರಶ್ನೆ ಈಗ ಇದೆ. ರಾತ್ರಿ ಪಾರ್ಟಿಯಲ್ಲಿ ಬಾಲಿವುಡ್ ನಟ ಇರೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದ್ದು, ಹಾಗಾದ್ರೆ ಯಾರು ಆ ನಟ ಇದ್ರು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಗುಟ್ಟನ್ನ ಬಿಟ್ಟು ಕೊಟ್ಟಿಲ್ಲ ಪೊಲೀಸರು. ಆದ್ರೆ ಈಗ ಒಂದಷ್ಟು ಅನುಮಾನಗಳಿದೆ. ಅಲ್ಲಿ ಬಾಲಿವುಡ್ ನಟ ಇದ್ರು ಅನ್ನುವಂತಹ ಮಾಹಿತಿ ಇದೆ. ಆದ್ರೆ ಯಾರು ಆ ಬಾಲಿವುಡ್ ನಟ, ಆ ಪಾರ್ಟಿಯಲ್ಲಿ ಇದ್ದಂತಹ ನಟ ಯಾರು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನ ಪೊಲೀಸರು ಬಿಟ್ಟು ಕೊಟ್ಟಿಲ್ಲ. ನಟನ ಬಗ್ಗೆ ಯಾವುದೇ ರೀತಿಯ ಮಾಹಿತಿಯನ್ನ ಹೊರ ಹಾಕ್ತಾ ಇಲ್ಲ ಪೊಲೀಸರು. ಆದ್ರೆ ಆಲ್ರೆಡಿ 5 ಮಂದಿ ಡ್ರಗ್ಸ್ ಸೇವನೆ ಮಾಡಿರೋದು ಸಾಬೀತಾಗಿದೆ. ಆ 5 ಮಂದಿಯ ವಿರುದ್ಧ ಪೊಲೀಸರು ಈಗಾಗಲೇ ಎಫ್ಐಆರ್ ಅನ್ನ ದಾಖಲು ಮಾಡಿದ್ದಾರೆ. 5 ಮಂದಿ ಡ್ರಗ್ಸ್ ಸೇವಿಸಿರುವುದು ಮೆಡಿಕಲ್ ಟೆಸ್ಟ್ ಅಲ್ಲಿ ಪತ್ತೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಆದ್ರೆ ಮತ್ತೊಂದು ವಿಚಾರ ಅಂದ್ರೆ ಬಾಲಿವುಡ್ ನಟ ಈ ಒಂದು ಡ್ರಗ್ಸ್ ಪಾರ್ಟಿಯಲ್ಲಿ ಇದ್ರು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಆತ ಯಾರು, ಬಾಲಿವುಡ್ ನಟ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿಯನ್ನ ಪೊಲೀಸರು ಇಲ್ಲಿವರೆಗೂ ಕೂಡ ಬಿಟ್ಟು ಕೊಟ್ಟಿಲ್ಲ. ರಾಜ್ಯಸಭೆ ಗೆದ್ದ ಜೋಶ್ ಬಿಜೆಪಿಗೆ ಪರಿಷತ್ ಸಲೀಸ. ಒಳ ಜಗಳದ ಬೇಗುದಿ ಕೈ ಹಿಡಿಯುತ್ತಾ ಪರಿಷತ್. ಮೊನ್ನೆ ಕ್ರಾಸ್ ಗೇಮ್, ಇಲ್ಲಿ ತೆನೆ ಗಂಟು ಗಟ್ಟಿನ. ಪರಿಷತ್ ಫೈಟ್, ನ್ಯೂಸ್ 18 ಮೆಗಾ ಕವರೇಜ್. ರಾಜ್ಯಸಭೆ ಚುನಾವಣೆ ನಡೆದು 2 ದಿನ ಆಗಿದೆ ಅಷ್ಟೇ. ಅದರ ಬೆನ್ನಲ್ಲೇ ಮತ್ತೊಂದು ಫೈಟ್. ಇದು ಪರಿಷತ್ನ 4 ಸ್ಥಾನಗಳಿಗೆ ಮತದಾನ ಆರಂಭ ಆಗಿದ್ದು ಪದವೀಧರ ಶಿಕ್ಷಕ ಸಮುದಾಯಗಳಿಂದ ಆಯ್ಕೆಯನ್ನ ನಡೆಸಲಾಗುತ್ತೆ. ಹಾಗಾಗಿ ಯಾವ ರೀತಿಯ ಕುತೂಹಲಗಳು ಇದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ ರಾಜ್ಯಸಭೆ ಚುನಾವಣೆ ಬೆನ್ನಲ್ಲೇ ಮತ್ತೊಂದು ಫೈಟ್. ಈಗ ವಾಯವ್ಯ ಪದವೀಧರ ಕ್ಷೇತ್ರ, ದಕ್ಷಿಣ ಪದವೀಧರ ಕ್ಷೇತ್ರ, ಪಶ್ಚಿಮ ಶಿಕ್ಷಕರ ಕ್ಷೇತ್ರ, ವಾಯವ್ಯ ಶಿಕ್ಷಕರ ಕ್ಷೇತ್ರಗಳಿಗೆ ಎಲೆಕ್ಷನ್ ನಡೆಯಲಿದೆ. ರಾಜ್ಯದ 11 ಜಿಲ್ಲೆಗಳಲ್ಲಿ ಚುನಾವಣೆ ನಡೆಯಲಿದ್ದು ಎಲ್ಲೆಡೆ ಅಲರ್ಟ್ ಅನ್ನ ಮಾಡಲಾಗಿದೆ. 2 ಪದವೀಧರ, 2 ಶಿಕ್ಷಕ ಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಿದ್ದು ಬಸವರಾಜ ಹೊರಟ್ಟಿ ಸೇರಿದಂತೆ 49 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಇದರ ಫಲಿತಾಂಶ ಪ್ರಕಟ ಆಗೋದು ಜೂನ್ 15ನೇ ತಾರೀಕು. ದಕ್ಷಿಣ ಪದವೀಧರ ಕ್ಷೇತ್ರ, ವಾಯವ್ಯ ಪದವೀಧರ ಕ್ಷೇತ್ರ, ಪಶ್ಚಿಮ ಪದವೀಧರ ಕ್ಷೇತ್ರಗಳಿಗೆ ಈಗಾಗಲೇ ಚುನಾವಣೆ ಇವತ್ತು ನಡೆಯಲಿದೆ.
ಪ್ರಮುಖವಾಗಿ ಒಂದಷ್ಟು ಲೆಕ್ಕಾಚಾರಗಳನ್ನ ನಾವು ಗಮನಿಸಬಹುದು. ಬಸವರಾಜ ಹೊರಟ್ಟಿ ಅವರು ಈಗಾಗಲೇ ಚುನಾವಣಾ ಕಣದಲ್ಲಿರೋದು ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ. ಯಾಕಂದ್ರೆ 7 ಬಾರಿ ಸ್ಪರ್ಧಿಸಿ ಆಯ್ಕೆಯಾಗಿದ್ದಾರೆ. ಈ ಸಲ ಅವರು 8ನೇ ಬಾರಿಗೆ ಮತ್ತೆ ಕಣದಲ್ಲಿ ಇರುವಂತದ್ದು. ಏನೋ ಈ ಒಂದು ಚುನಾವಣೆಯ ಲೆಕ್ಕವನ್ನ ನೋಡೋದಾದ್ರೆ ಬಸವರಾಜ ಹೊರಟ್ಟಿ ಅವರಿಗೆ ಎದುರಾಳಿಯಾಗಿ ಜೆಡಿಎಸ್ ಅವರದ್ದೇ ಶಿಷ್ಯನನ್ನ ಕೂಡ ಇಲ್ಲಿ ನಿಲ್ಲಿಸಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಇನ್ನೊಂದು ಕಡೆ ಶ್ರೀಶೈಲ ಗಡದಿನ್ನಿ ಅವರನ್ನ ನಿಲ್ಲಿಸೋದ್ರ ಮೂಲಕ ತಾನು ಯಾವ ರೀತಿಯಾಗಿ ಇಲ್ಲಿ ಶಿಷ್ಯನನ್ನೇ ಕಣಕ್ಕಿಳಿಸಿದ್ದೀನಿ ಅನ್ನೋದನ್ನ ಜೆಡಿಎಸ್ ಹೇಳುವಂತಹ ಪ್ರಯತ್ನ. ಬಸವರಾಜ ಗುರಿಕಾರ್ ಅವರನ್ನ ಕೂಡ ಕಾಂಗ್ರೆಸ್ ಕಣಕ್ಕೆ ಇಳಿಸಿದೆ. ಪ್ರಮುಖವಾಗಿ ಈಗಾಗಲೇ ಬೇರೆ ಬೇರೆ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ನೋಡೋದಾದ್ರೆ ತನ್ನದೇ ಆದಂತಹ ಒಂದಷ್ಟು ಇತಿಹಾಸಗಳನ್ನ ಹಿಸ್ಟ್ರಿಗಳನ್ನ ಕೂಡ ಹೊಂದ್ಕೊಂಡು ಬಂದಿದೆ. ಪ್ರಮುಖವಾಗಿ ನಾವು ಅರುಣ್ ಶಹಾಪುರ ಅವರನ್ನ ನೋಡೋದಾದ್ರೆ ಬಿಜೆಪಿಯಿಂದ 2 ಬಾರಿ ಅವರು ಗೆಲುವನ್ನ ಕೂಡ ಸಾಧಿಸಿದ್ದಾರೆ. ಅರುಣ್ ಶಹಾಪುರ ಅವರ ವಿರುದ್ಧವಾಗಿ ಈಗಾಗಲೇ ಕಾಂಗ್ರೆಸ್ ಕೂಡ ತನ್ನದೇ ಆದಂತಹ ಒಂದಷ್ಟು ಲೆಕ್ಕಾಚಾರಗಳನ್ನ ಇಟ್ಟುಕೊಂಡು ಕಣಕ್ಕಿಳಿಸಿರುವಂತದ್ದು. ವಾಯವ್ಯ ಶಿಕ್ಷಕರ ಕ್ಷೇತ್ರದಲ್ಲಿ ಈಗಾಗಲೇ ಅರುಣ್ ಶಹಾಪುರ ಅವರ ಅವಧಿ ಮುಕ್ತಾಯ ಆಗಿರುವಂತದ್ದು. ಒಟ್ಟಾರೆಯಾಗಿ ನಾವು ನೋಡೋದಾದ್ರೆ ಈಗ ನಡೀತಾ ಇರುವಂತಹ ಈ ಚುನಾವಣೆ ಒಂದಷ್ಟು ಲೆಕ್ಕಾಚಾರಗಳನ್ನ ಕೂಡ ಹಾಕಬಹುದು ಅಂತ ಅನ್ಸುತ್ತೆ. ಸತತ 7 ಬಾರಿ ಗೆಲುವನ್ನ ಸಾಧಿಸಿದ್ದಾರೆ ಬಸವರಾಜ ಹೊರಟ್ಟಿ. ಅದೇ ಪ್ಲಸ್ ಪಾಯಿಂಟ್. ಇಲ್ಲಿ ಲಿಂಗಾಯತ ಸಮುದಾಯದ ನಾಯಕ ಈ ಸಲ ಬಿಜೆಪಿಯಿಂದ ಅವರು ಕಣಕ್ಕೆ ಇಳಿದಿರುವಂತದ್ದು. ಆದ್ರೆ ಅವರ ವಿರುದ್ಧವಾಗಿ ಈಗ ಜೆಡಿಎಸ್ ಕೂಡ ಅವರ ಶಿಷ್ಯನನ್ನ ಕಣಕ್ಕೆ ಇಳಿಸಿದೆ. ಇನ್ನೊಂದ್ ಕಡೆ ಬಸವರಾಜ ಗುರಿಕಾರ್ ಅವರನ್ನ ಈಗಾಗಲೇ ಹೊರಟ್ಟಿ ಅವರ ವಿರುದ್ಧವಾಗಿ ಬಸವರಾಜ ಗುರಿಕಾರ್ ಅವರನ್ನ ಕಾಂಗ್ರೆಸ್ ನಿಲ್ಲಿಸಿರುವಂತದ್ದು. ಇನ್ನು ಶ್ರೀಶೈಲ ನಿಂಗಪ್ಪ ಗಡದಿನ್ನಿ ಅವರನ್ನ ನಿಲ್ಲಿಸಿರುವಂತದ್ದು. ಜೆಡಿಎಸ್ ಕರಬಸಪ್ಪ ಮಧ್ಯಾಹ್ನದ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ದಾರೆ. ಇನ್ನು ಜಾತಿವಾರ ಲೆಕ್ಕಾಚಾರಗಳು ಕೂಡ ಇಲ್ಲಿ ವರ್ಕೌಟ್ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ವಾಯವ್ಯ ಶಿಕ್ಷಕರ ಕ್ಷೇತ್ರದಲ್ಲಿ ನಾವು ನೋಡೋದಾದ್ರೆ ಇನ್ನು ಅರುಣ್ ಶಹಾಪುರ ಅವಧಿ ಕೂಡ ಮುಕ್ತಾಯ ಆಗಿದೆ. ಪ್ರಮುಖವಾಗಿ ಇಲ್ಲಿರುವಂತಹ ಅಭ್ಯರ್ಥಿಗಳು ಅರುಣ್ ಶಹಾಪುರ ಬಿಜೆಪಿಯಿಂದ, ಕಾಂಗ್ರೆಸ್ನಿಂದ ಪ್ರಕಾಶ್ ಹುಕ್ಕೇರಿ ಅವರು ಶಿಕ್ಷಕರು ಅಲ್ಲ ಅನ್ನುವಂತಹ ಒಂದು ಮೈನಸ್ ಪಾಯಿಂಟ್ ಅನ್ನ ಕೂಡ ಇಲ್ಲಿ ಗಮನಿಸಬಹುದು. ಜೆಡಿಎಸ್ ನ ಚಂದ್ರಶೇಖರ್ ಇಲ್ಲೋಣಿ ಅವರನ್ನ ಕೂಡ ಈಗ ಅಭ್ಯರ್ಥಿಯನ್ನಾಗಿ ಕಣಕ್ಕೆ ಇಳಿಸಿದೆ. ಸೊ ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ, ಯಾವ ರೀತಿಯಂತಹ ಲೆಕ್ಕಾಚಾರಗಳು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ಸ್ ಈಗ ರೆಡಿ ಇದ್ದಾರೆ. ಹುಬ್ಬಳ್ಳಿಯಿಂದ ಶಿವರಾಮ ಅಸುಂಡಿ ಪಶ್ಚಿಮ ಪದವೀಧರ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಇನ್ಸೈಡ್ ಸ್ಟೋರಿಯನ್ನ ಕೊಡ್ತಾರೆ. ಹಾಗೆ ದಕ್ಷಿಣ ಪದವೀಧರ ಕ್ಷೇತ್ರದ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ದಿವ್ಯೇಶ್ ನಮ್ಮ ಜೊತೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ವಾಯವ್ಯ ಶಿಕ್ಷಕರ ಪದವೀಧರ ಕ್ಷೇತ್ರದ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಚಂದ್ರಕಾಂತ್ ಸುಗಂಧಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಶಿವರಾಮ ಅಸುಂಡಿ, ಒಂದ್ ರೀತಿಯಂತಹ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರ ಅಂದ್ರೆ 8ನೇ ಬಾರಿಗೆ ಈ ಸಲ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವಂತದ್ದು ಬಸವರಾಜ ಹೊರಟ್ಟಿ ಅವರು. ಪ್ರಮುಖವಾಗಿ ಈಗಾಗಲೇ ಅವರ ಶಿಷ್ಯನನ್ನ ಜೆಡಿಎಸ್ ಕಣಕ್ಕಿಳಿಸಿದೆ. ಇನ್ನೊಂದು ಕಡೆ ಕಾಂಗ್ರೆಸ್ ಕೂಡ ಬಸವರಾಜ ಗುರಿಕಾರ್ ಅವರನ್ನ ಕಣಕ್ಕಿಳಿಸುವುದರ ಮೂಲಕ ಯಾವ ರೀತಿಯ ಲೆಕ್ಕಾಚಾರಗಳು ಇಲ್ಲಿ ನಡೀತಾ ಇದೆ ಅಂತ ಅನ್ಸುತ್ತೆ? ನವಿತಾ, ಏನಂದ್ರೆ ಇವತ್ತು ಏನು ದಾಖಲೆ ಪ್ರಮಾಣದಲ್ಲಿ ಗೆಲುವು ಸಾಧಿಸ್ಲಿಕ್ಕೆ ಅಂತೇಳಿ ಏನು ಬಸವರಾಜ ಹೊರಟ್ಟಿ ಅವರು 8ನೇ ಬಾರಿಗೆ ಇವತ್ತು ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ದಾರೆ. ಹಾಗಾಗಿ ಏನು ಜೆಡಿಎಸ್ಗೆ ಕೈ ಕೊಟ್ಟಾರ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಜೆಡಿಎಸ್ ನವರು ಸಹ ಅವರ ಶಿಷ್ಯನನ್ನೇ ಶ್ರೀಶೈಲ್ ಗಡದಿನ್ನಿ ಅವರನ್ನೇ ಅಖಾಡಕ್ಕಿಳಿಸಿದ್ದಾರೆ. ಹೀಗಾಗಿ ಒಂದು ರೀತಿಯಲ್ಲಿ ಪಶ್ಚಿಮ ಶಿಕ್ಷಕರ ಕ್ಷೇತ್ರದ ತೀವ್ರ ಕುತೂಹಲ ಕೇಳಿಸಿದೆ ಅಂತ ಹೇಳ್ಬೋದು. ಏನು ಬೆಳಿಗ್ಗೆನೆ ಅಂದ್ರೆ ಎಷ್ಟರ ಮಟ್ಟಿಗೆ ಕುತೂಹಲ ಇದೆ ಅಂದ್ರೆ ಇಲ್ಲಿ ಬೆಳಿಗ್ಗೆನೆ ನೋಡ್ತಾ ಇರ್ಬೋದು, ಸಾಕಷ್ಟು ಶಿಕ್ಷಕರು ಇಲ್ಲೇನು ರೋಟರಿ ಮಾಧ್ಯಮ ದೇಶಪಾಂಡೆ ನಗರದ ರೋಟರಿ ಸ್ಕೂಲ್ ಇದೆ, ಸಾಕಷ್ಟು ಬೆಳಿಗ್ಗೆ ಬೆಳ್ಳಂಬೆಳಿಗ್ಗೆ ಅಂದ್ರೆ 8 ಗಂಟೆ ಮುಂಚಿತವಾಗಿನೇ ಬಂದು ಇಲ್ಲಿ ಸಾಲುಗಟ್ಟಿ ನಿಂತಿದ್ದಾರೆ. ಈಗಾಗಲೇ ಮತದಾನ ಪ್ರಕ್ರಿಯೆ ಆರಂಭಗೊಂಡಿದೆ. ಅಂದ್ರೆ ಶಿಕ್ಷಕ ಮತದಾರರು ಉತ್ಸಾಹದಿಂದ ತಮ್ಮ ಹಕ್ಕು ಚಲಾಯಿಸಲಿಕ್ಕೆ ಅಂತೇಳಿ ಬಂದು ನಿಂತಿದ್ದಾರೆ. ಅಂದ್ರೆ ಅಷ್ಟರ ಮಟ್ಟಿಗೆ ಇಲ್ಲಿ ಒಂದು ಕದನ ಕುತೂಹಲ ಇದೆ ಅಂತಾನೆ ಹೇಳ್ಬೋದು. ಕಾಂಗ್ರೆಸ್ ಏನು ಬಸವರಾಜ ಗುರಿಕಾರ್ ಅವ್ರನ್ನ ಅಖಾಡಕ್ಕಿಳಿಸಿದೆ. ಜೊತೆ ಒಟ್ಟು ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಸೇರಿ ಒಟ್ಟು 7 ಅಭ್ಯರ್ಥಿಗಳು ಅಖಾಡದಲ್ಲಿದ್ದಾರೆ. ಮತ್ತು ಎಲ್ಲರೂ ಸಹ ಅಂದ್ರೆ ಕಾಂಗ್ರೆಸ್ ಈ ಕ್ಷೇತ್ರದಲ್ಲಿ ಒಂದು ಬಾರಿ ಮಾತ್ರ ಗೆದ್ದಿದೆ. ಹೀಗಾಗಿ ಆದ ಬಿಜೆಪಿ ಒಂದ್ ಸಾರಿ ಸಹ ಗೆಲುವು ಸಾಧಿಸಿಲ್ಲ. ಹೀಗಾಗಿ ಎಲ್ಲೋ ಒಂದ್ ಕಡೆ ನಾವು ಏನು ಬಸವರಾಜ ಹೊರಟ್ಟಿ ಅವರನ್ನ ಅಖಾಡಕ್ಕೆ ಇಳಿಸುವ ಮೂಲಕ ಬಿಜೆಪಿ ಮೊದಲನೇ ಗೆಲುವು ಸಾಧಿಸಬೇಕಂತ ಒಂದು ವಿಚಾರದಲ್ಲಿ ಬಿಜೆಪಿ ಇದೆ. ಮತ್ತೊಂದು ಕಡೆ ಜೆಡಿಎಸ್ ಹೊರಟ್ಟಿಗೆ ಪಾಠ ಕಲಿಸಬೇಕನ್ನೋ ಒಂದು ಉತ್ಸಾಹದಲ್ಲಿ ಜೆಡಿಎಸ್ ಇದೆ. ಮತ್ತು ಇವೆರಡಕ್ಕೂ ಸೆಡ್ ಹೊಡೆದು ಏನು ಗೆಲುವು ಸಾಧಿಸಲಿಕ್ಕೆ ಬಸವರಾಜ ಗುರಿಕಾರ್ ಅಂದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಸಹ ಅಖಾಡದಲ್ಲಿದ್ದಾರೆ. ಒಟ್ಟಾರೆ ಕದನ ಕುತೂಹಲ ಕೇಳಿಸಿದೆ ಮತ್ತು ಒಂದ್ ರೀತಿಯಲ್ಲಿ ಚುನಾವಣಾ ರಂಗೇರಿದೆ ಅಂತ ಹೇಳ್ಬೋದು. ನವಿತಾ, ಹಾಗೆ ಶಿವರಾಮ ಅಸುಂಡಿ ಸಂಪರ್ಕದಲ್ಲಿ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ತೀನಿ. ಇನ್ನು ದಕ್ಷಿಣ ಪದವೀಧರ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ನಾವು ನೋಡೋದಾದ್ರೆ 4 ಜಿಲ್ಲೆಗಳಲ್ಲಿ ತಯಾರಿ ಬಹಳ ಜೋರಾಗಿ ನಡೆದಿದೆ. ದಕ್ಷಿಣ ಪದವೀಧರ
ಕ್ಷೇತ್ರದಲ್ಲಿ ನೋಡೋದಾದ್ರೆ ಮೈಸೂರು, ಮಂಡ್ಯ, ಚಾಮರಾಜನಗರ, ಹಾಸನದಲ್ಲಿ ಆಲ್ರೆಡಿ ವೋಟಿಂಗ್ ಆರಂಭ ಆಗಿದೆ. ಮೈಸೂರು ನಗರದಲ್ಲಿ 32, ಜಿಲ್ಲೆಯಲ್ಲಿ ಒಟ್ಟು 66 ಮತಗಟ್ಟೆಗಳನ್ನ ಸ್ಥಾಪನೆ ಮಾಡಲಾಗಿದೆ. ಚಾಮರಾಜನಗರ ಜಿಲ್ಲೆಯಲ್ಲಿ 12 ಮತಗಟ್ಟೆ ಸ್ಥಾಪನೆ ಮಾಡಲಾಗಿರೋದು. ಈಗಾಗಲೇ ಸುಗಮ ಮತದಾನದಕ್ಕಾಗಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಅಭ್ಯರ್ಥಿಗಳು, ಕಾರ್ಯಕರ್ತರ ಮೇಲೆ ಆಯೋಗದ ಕಣ್ಣನ್ನ ಕೂಡ ಇಡಲಾಗಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಒಟ್ಟಾರೆಯಾಗಿ ಒಂದಷ್ಟು ಲೆಕ್ಕಾಚಾರಗಳು ಇಲ್ಲೂ ಕೂಡ ಇರೋದನ್ನ ನಾವು ಗಮನಿಸಬಹುದು. ಪ್ರಮುಖವಾಗಿ ಇಲ್ಲಿ ಒಂದು 3 ಬಾರಿ ಬಿಜೆಪಿ ಗೆದ್ದಿದೆ, 2 ಬಾರಿ ಪ್ರಮುಖವಾಗಿ 4 ಬಾರಿ ಬಿಜೆಪಿ ಗೆದ್ದಿದ್ರೆ 2 ಬಾರಿ ಇಲ್ಲಿ ಜೆಡಿಎಸ್ ಗೆಲುವನ್ನ ಸಾಧಿಸಿದೆ. ಈ ಸಲ ಯಾವ ರೀತಿಯಾಗಿ ಆಗುತ್ತೆ, ಯಾವ ರೀತಿಯ ಲೆಕ್ಕಾಚಾರಗಳನ್ನ ಇಟ್ಟುಕೊಂಡು ಈಗಾಗಲೇ ಬಿಜೆಪಿ ತನ್ನ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದೆ ಅನ್ನುವಂಥದ್ದು ಕೂಡ ಇದು ಒಂದು 3 ಪಕ್ಷಗಳಿಗೂ ಕೂಡ ಪ್ರತಿಷ್ಠೆಯ ಕಣ. ಪ್ರಮುಖವಾಗಿ ಇಲ್ಲಿ 13 ಪಕ್ಷೇತರ ಅಭ್ಯರ್ಥಿಗಳು ಕಣದಲ್ಲಿ ಇದ್ದಾರೆ. ಕಳೆದ ಬಾರಿ ಸೋತಂತಹ ಮೈವಿ ರವಿಶಂಕರ್ ಅವರನ್ನ ಬಿಜೆಪಿ ಸಲ ಅಭ್ಯರ್ಥಿಯನ್ನಾಗಿ ಕಣಕ್ಕೆ ಇಳಿಸಿದೆ. ವಿಧಾನಸಭೆ ಚುನಾವಣೆ ಮೇಲೆ ಕಣ್ಣಿಟ್ಟಿದ್ದಾರೆ ಕೆಟಿ ಶ್ರೀಕಂಠೇಗೌಡ. ಅವರು ಈ ಸಲ ನಿಂತಿಲ್ಲ. ಹಾಗಾಗಿ ಈ ಸಲ ಬಿಜೆಪಿ ಎಂವಿ ರವಿಶಂಕರ್, ಕಾಂಗ್ರೆಸ್ ಮಧುಜಿ ಮಾದೇಗೌಡ, ಜೆಡಿಎಸ್ HK ರಾಮು, ಪಕ್ಷೇತರ ಅಭ್ಯರ್ಥಿಗೆ NS ವಿನಯ್, ಇವರು ಈಶ್ವರಪ್ಪ ಅವರ ಮಾಜಿ PA ಕೂಡ ಹೌದು. SDPI ಇಂದ ರಫತುಲ್ಲಾ ಖಾನ್, ಕನ್ನಡ ಚಳವಳಿ ವಾಟಾಳ್ ಪಕ್ಷದ ವಾಟಾಳ್ ನಾಗರಾಜ್ ಅವರು ಕೂಡ ಈ ಸಲ ಎಲೆಕ್ಷನ್ಗೆ ನಿಂತಿದ್ದಾರೆ. ಹಾಗಾಗಿ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ 13 ಪಕ್ಷೇತರ ಅಭ್ಯರ್ಥಿಗಳು ಕಣದಲ್ಲಿ ಇರುವಂತದ್ದು. ಮತ್ತೊಂದು ಕಡೆ ಬಿಜೆಪಿ ಎಂವಿ ರವಿಶಂಕರ್ ಅವರನ್ನ ಈ ಸಲ ತನ್ನ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಿರುವಂತದ್ದು. ಇವರು 3 ಪಕ್ಷಗಳಿಗೆ ಈ ಸಲ ಪ್ರತಿಷ್ಠೆಯ ಕಣ. ಯಾಕೆ ಅಂದ್ರೆ ಒಂದಷ್ಟು ರೀತಿಯಂತಹ ಲೆಕ್ಕಾಚಾರಗಳನ್ನ ಕೂಡ ದಕ್ಷಿಣ ಪದವೀಧರ ಕ್ಷೇತ್ರಗಳಲ್ಲಿ ಇಟ್ಟುಕೊಂಡಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಈಗಾಗಲೇ ವೋಟಿಂಗ್ ಕೂಡ ಆರಂಭ ಆಗಿದೆ. ವಾಯವ್ಯ ಶಿಕ್ಷಕರ ಕ್ಷೇತ್ರ ಒಂದು ಕಡೆಯಾದ್ರೆ ದಕ್ಷಿಣ ಶಿಕ್ಷಕರ ಕ್ಷೇತ್ರ ಮತ್ತೊಂದು ಕೂಡ ಪ್ರಮುಖವಾದಂತಹ ಘಟ್ಟ ಅಂತಾನೆ ಹೇಳಬೇಕಾಗತ್ತೆ. ಮುಂದಿನ ಎಲೆಕ್ಷನ್ಗೆ ಇದು ಕೂಡ ರಹದಾರಿ ಆಗತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಹಳೆ ಮೈಸೂರು ಮೇಲೆ ಈಗಾಗಲೇ ಬಿಜೆಪಿ ಕಣ್ಣಿಟ್ಟಿದೆಯಲ್ಲ, ಇದು ಒಂದು ರೀತಿಯಾದಂತಹ ಪ್ರತಿಷ್ಠೆ ಈಗ ಬಿಜೆಪಿಗೆ. ಕ್ಷೇತ್ರದಲ್ಲಿ ಒಮ್ಮೆ ಕೂಡ ಗೆದ್ದಿಲ್ಲ ಕಾಂಗ್ರೆಸ್ ಇಲ್ಲಿ. ಹಾಗಾಗಿ ದಿವಂಗತ ಮಾದೇಗೌಡರು ಇದಾರಲ್ಲ, ಅವರ ಜನಪ್ರಿಯತೆಯೇ ಕಾಂಗ್ರೆಸ್ ಅಭ್ಯರ್ಥಿ ಮಧುಗೆ ಬಲ ಅಂತ ಹೇಳಲಾಗ್ತದೆ. ಒಟ್ಟಾರೆ ಲೆಕ್ಕಾಚಾರಗಳನ್ನ ಇಟ್ಟುಕೊಂಡು ಯಾವ ರೀತಿಯಾದಂತಹ ಎಲ್ಲ 3 ಪಕ್ಷಗಳು ಕಣಕಳಲ್ಲಿ ತನ್ನ ಅಭ್ಯರ್ಥಿಗಳನ್ನ ಇಳಿಸಿವೆ, ಯಾವ ರೀತಿಯ ಲೆಕ್ಕಾಚಾರಗಳನ್ನ ಹಾಕೊಂಡು ಅನ್ನೋದ್ರ ಬಗ್ಗೆ ದಿವ್ಯೇಶ್ ನೇರ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ದಿವ್ಯೇಶ್, ಈಗ ಒಂದಷ್ಟು ಲೆಕ್ಕಾಚಾರಗಳನ್ನ 3 ಪಕ್ಷಗಳು ಹಾಕೊಂಡಿದೆ, ಜೊತೆಗೆ 13 ಪಕ್ಷೇತರ ಅಭ್ಯರ್ಥಿಗಳು ಕಣಕದಲ್ಲಿ ಇರುವಂತದ್ದು ವೆರಿ ಟಫ್ ಅಂತ ಅನ್ಸತ್ತಾ ಹೇಗೆ? ಅದರಲ್ಲೂ ಕೂಡ ಇಲ್ಲಿಯವರು ಪಕ್ಷೇತರ ಅಭ್ಯರ್ಥಿ ಆಗಿದ್ದಂತಹವನ್ನ ಈ ಸಲ ಬಿಜೆಪಿ ತನ್ನ ಅಭ್ಯರ್ಥಿನಾಗಿ ಕಣಕ್ಕಿಳಿಸಿರುವಂತದ್ದು ಯಾವ ರೀತಿಯ ಲೆಕ್ಕಾಚಾರಗಳು ನಡೀತಾ ಇದೆ? ಹೌದು ನಮಿತಾ, ಇನ್ನು ದಕ್ಷಿಣ ಪದವೀಧರ ಕ್ಷೇತ್ರ ಚುನಾವಣೆ ಇದೆ. ಇದು ಕದನ ಕುತೂಹಲಕ್ಕೆ ಒಂದು ದೊಡ್ಡ ಜಾಗ ಆಗಿದೆ. ಏನಂದ್ರೆ ಪ್ರತಿ ಬಾರಿ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಈ ಒಂದು ಹಳೆ ಮೈಸೂರು ಭಾಗದ ಒಂದು ಚುನಾವಣಾ ಕೇಂದ್ರ ಸಾಕಷ್ಟು ರಂಗನ ಪಡ್ಕೊಳ್ಳುತ್ತೆ. ಅದೇ ರೀತಿ ಸಹ ಈ ಸಲ ದಕ್ಷಿಣ ಪದವೀಧರದ ಒಂದು ಚುನಾವಣೆ ಇದೆ ಕೂಡ, ಇದು ಕೂಡ ರಂಗನ ಪಡ್ಕೊಂಡಿರುವಂತದ್ದು. ಜೊತೆಗೆ 3 ರಾಜಕೀಯ ಪಕ್ಷಗಳಿಗೆ ಈ ಒಂದು ಕ್ಷೇತ್ರ ಒಂದು ಪ್ರತಿಷ್ಠೆಯ ಕಣವಾಗಿರುವಂತದನ್ನ ಇಲ್ಲಿ ಕಾಣ್ತಾ ಇದೀವಿ. ಯಾಕೆಂದ್ರೆ ಜೆಡಿಎಸ್ ಈಗಾಗಲೇ ಇರುವಂತದ್ದು ಹಾಲಿ ಸದಸ್ಯರನ್ನು ಹೊಂದಿರುವಂತಹ ಜೆಡಿಎಸ್ಗೆ ಇದು ಪ್ರತಿಷ್ಠೆಯ ಕಣವಾದ್ರೆ, ಮತ್ತೊಂದು ಕಡೆ ಬಿಜೆಪಿಗೆ ಶತಾಯಗತಾಯ ಮೈಸೂರು ಭಾಗದಲ್ಲಿ ಮತ್ತೆ ನಾವು ಅಧಿಕಾರವನ್ನ ಹಿಡಿಲೇಬೇಕು ಅನ್ನೋ ಒಂದು ಪಾಣ ತೊಟ್ಟಿರುವಂತಹ ಬಿಜೆಪಿ ಕೂಡ ಸಾಕಷ್ಟು ಪ್ರಯತ್ನವನ್ನ ಮಾಡಿದೆ. ಆದ್ರೆ ಇದುವರೆಗೂ ಕಾಂಗ್ರೆಸ್ ದಕ್ಷಿಣ ಪದವೀಧರ ಕ್ಷೇತ್ರದಲ್ಲಿ ಇದುವರೆಗೂ ಒಂದು ಚುನಾವಣೆಯಲ್ಲೂ ಗೆದ್ದಿಲ್ದಿರಂತಹ ಒಂದು ಕಾಂಗ್ರೆಸ್ಗೆ ಈ ಬಾರಿಯೂ ಕೂಡ ಒಂದು ಕಠಿಣ ಒಂದು ಪೈಪೋಟಿ ಇರುವಂತದ್ದು. ಒಂದ್ ಕಡೆ ಕಳೆದ ಬಾರಿ ಏನು ಬಿಜೆಪಿಯಿಂದ ಸ್ಪರ್ಧೆಯನ್ನ ಮಾಡಿ ಸೋತಿದ್ದಂತಹ ಎಂವಿ ರವಿಶಂಕರ್ ಅವ್ರಿಗೆ ಮತ್ತೆ ಈಗ ಬಿಜೆಪಿ ಟಿಕೆಟ್ ಸಿಕ್ಕಿರುವಂತದ್ದು. ಆದ್ರೆ ಈಗ ಜೆಡಿಎಸ್ ನಿಂದ ಇದೇ ಮೊದಲ ಬಾರಿಗೆ ಏನಾರ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿದ್ದಂತ HK ರಾಮು ಅವರಿಗೆ ಜೆಡಿಎಸ್ ಇಂದ ಟಿಕೆಟ್ ಕೊಟ್ಟಿರುವಂತದ್ದು. ಒಂದ್ ಕಡೆ ಬಿಜೆಪಿಗೂ ಒಂದು ಒಳೆ ಇಟ್ಟಿರುವಂತದ್ದು, ಒಂದ್ ಕಡೆ ಬಿಜೆಪಿಯ ಬಂಡಾಯ ಅಭ್ಯರ್ಥಿಯಾಗಿ ಮಾಜಿ ಒಂದು ಸಿಎಂ ಈಶ್ವರಪ್ಪನವರ ಮಾಜಿ ಆಪ್ತ ಕಾರ್ಯದರ್ಶಿಯಾಗಿದ್ದ ವಿನಯ್ ಅವರು ಇರುವಂತದ್ದು. ಮತ್ತೊಂದ್ ಕಡೆ ಜೆಡಿಎಸ್ಗೂ ಸಹ ಏನಂದ್ರೆ ಒಂದು ಕಡೆ ಬಂಡಾಯ, ಮತ್ತೊಂದ್ ಕಡೆ ಒಳೆ ಇಟ್ಗಳು, ಇವೆಲ್ಲವನ್ನು ನಿಭಾಯಿಸಿಕೊಂಡು ಅವರು ಚುನಾವಣೆಯನ್ನ ಸ್ಪರ್ಧೆಯನ್ನ ಮಾಡಬೇಕಾಗಿರುವಂತದ್ದು ಇಲ್ಲಿ ಕಂಡು ಬರ್ತದೆ. ಹಾಗಾಗಿ 3 ಪಕ್ಷಗಳಿಗೂ ಕೂಡ ಇದೊಂದು ಪ್ರತಿಷ್ಠೆಗೆ ಕಣವಾಗಿರುತ್ತೆ. ಮತ್ತೊಂದ್ ಕಡೆ ಮಧುಜಿ ಮಾದೇಗೌಡ ಏನಿದ್ರೆ ಅವರಂದು ನೋಡೋದಾದ್ರೆ ಅವರ ತಂದೆಯವರ ವರ್ಚಸ್ಸಿನ ಮೇಲೆ ಇಡೀ ಅವರ ಒಂದು ಚುನಾವಣೆ ಕೂಡ ನಡೀತಾ ಇರುವಂತದ್ದು. ಹಾಗಾಗಿ ಇದು 3 ಪಕ್ಷದವರಿಗೆ ಅವರ ಒಂದು ಪ್ರತಿಷ್ಠೆಯ ಒಂದು ಕಣವಾಗಿ ಈ ಒಂದು ಕ್ಷೇತ್ರ ಒಂದು ಗುರುತಿಸಿಕೊಂಡಿರುವಂತದ್ದು. ಜೊತೆಗೆ ಈಗಾಗಲೇ ಸುಮಾರು ಮಂಡ್ಯ, ಮೈಸೂರು, ಚಾಮರಾಜನಗರ, ಹಾಸನ ಈ ಎಲ್ಲಾ ಜಿಲ್ಲೆಗಳ ಸುಮಾರು 1,41,000ಕ್ಕೂ ಹೆಚ್ಚಿನ ಮತದಾರರು ಈಗಾಗಲೇ ಮತ ಚಲಾವಣೆ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು. ಹಾಗಾಗಿ ಇಡೀ ಕ್ಷೇತ್ರ ಸಾಕಷ್ಟು ಒಂದು ಪೈಪೋಟಿಗೆ ಒಂದು ಬಿದ್ದಿರುವಂತ. ಜೊತೆಗೆ ಈಗಾಗಲೇ ಸುಮಾರು 13ಕ್ಕೂ ಹೆಚ್ಚು ಒಂದು ಪಕ್ಷೇತರ ಅಭ್ಯರ್ಥಿಗಳು ಇರೋದ್ರಿಂದ ಈ ಒಂದು ಕ್ಷೇತ್ರ ಸಾಕಷ್ಟು ಒಂದು ಪೈಪೋಟಿಯನ್ನ ಈಗ ನೀಡ್ತಾ ಇರೋದನ್ನ ಇಲ್ಲಿ ನಾವು ಕಾಣಬಹುದು ನಮಿತಾ. ಓಕೆ, ಹಾಗೆ ಸಂಪರ್ಕದಲ್ಲಿ ದಿವ್ಯೇಶ್.
ಇನ್ನು ವಾಯವ್ಯ ಪದವೀಧರ ವಾಯವ್ಯ ಶಿಕ್ಷಕರ ಕ್ಷೇತ್ರಗಳ ಮತದಾನ ಆರಂಭ ಆಗಿದೆ. ಬೆಳಗಾವಿ, ವಿಜಯಪುರ, ಬಾಗಲಕೋಟೆ ಜಿಲ್ಲೆಗಳಲ್ಲಿ ವೋಟಿಂಗ್ ಆರಂಭ ಆಗಿದ್ದು, ಬಾಗಲಕೋಟೆ ಜಿಲ್ಲೆಯಲ್ಲಿ ಒಟ್ಟು 48 ಮತಗಟ್ಟೆಗಳ ಸ್ಥಾಪನೆ ಮಾಡಲಾಗಿದೆ. ಮತದಾನಕ್ಕಾಗಿ 288 ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಆಯಕಟ್ಟಿನ ಪ್ರದೇಶಗಳಲ್ಲಿ 144 ಸೆಕ್ಷನ್ ಅನ್ನ ಜಾರಿಗೊಳಿಸಲಾಗಿದೆ. ಸುಗಮ ಮತದಾನಕ್ಕಾಗಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದ್ದು, ವಿಜಯಪುರ ಜಿಲ್ಲೆಯಲ್ಲಿ 29 ಮತಗಟ್ಟೆಗಳ ಸ್ಥಾಪನೆ ಮಾಡಲಾಗಿದೆ. ಸೂಕ್ಷ್ಮ, ಅತಿ ಸೂಕ್ಷ್ಮ ಮತಗಟ್ಟೆಗಳ ಬಳಿ ಭಾರಿ ಭದ್ರತೆಯನ್ನ ಒದಗಿಸಲಾಗಿದೆ. ಎಸ್ಪಿ, ಎಸಿಪಿ ಅವರ ನೇತೃತ್ವದಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಇಲ್ಲಿ ಬಿಜೆಪಿಯಿಂದ ಅರುಣ್ ಶಹಾಪುರ 3ನೇ ಬಾರಿಗೆ ಗೆಲುವನ್ನು ಸಾಧಿಸುವಂತಹ ನಿಟ್ಟಿನಲ್ಲಿ ಲೆಕ್ಕಾಚಾರವನ್ನು ಹಾಕೊಂಡಿದ್ರೆ, ಪ್ರಕಾಶ್ ಹುಕ್ಕೇರಿ ಅವರು ಕಾಂಗ್ರೆಸ್ನಿಂದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಜೆಡಿಎಸ್ನಿಂದ ಚಂದ್ರಶೇಖರ್ ಲೋಣಿ, ಪಕ್ಷೇತರಾಗಿ ನಿಂಗಪ್ಪ ಬನ್ನೂರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಪ್ರಮುಖವಾಗಿ ಇಲ್ಲೂ ಕೂಡ ಸಾಕಷ್ಟು ಹಣಾಹಣಿ ಇರೋದನ್ನ ನಾವಿಲ್ಲಿ ಗಮನಿಸಬಹುದು. ಒಂದ್ ಕಡೆ ಈ ಒಂದು ವಾಯವ್ಯ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರದಲ್ಲಿ ಲೆಕ್ಕಾಚಾರ ನೋಡೋದಾದ್ರೆ, ಇಲ್ಲಿ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳದ್ದೇ ಇಲ್ಲಿ ಕಾರುಬಾರು. ಸೊ ಯಾವ ರೀತಿಯ ಲೆಕ್ಕಾಚಾರಗಳು ಇದೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೇಕಾಗತ್ತೆ. ಸೊ ಒಂದ್ ಕಡೆ ನಾನು ಹಾಗೆ ಹೇಳ್ತಾ ಇದ್ದೆ, ಈಗ ಈ ಒಂದು ಬೆಳಗಾವಿಯ ವಿಚಾರ, ವಿಜಯಪುರದ ವಿಚಾರವನ್ನು ನಾವು ಗಮನಿಸೋದಿದ್ರೆ, ವಾಯು ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರಗಳ ವಿಚಾರವನ್ನು ಗಮನಿಸೋದಿದ್ರೆ, ಇಲ್ಲಿ ಪ್ರಮುಖವಾಗಿ ಇಲ್ಲಿ ಶಿಕ್ಷಣ ಸಂಸ್ಥೆಗಳದ್ದೇ ಕಾರಬಾರು. ಸೊ ಚಂದ್ರಕಾಂತ್ ಸುಗಂಧ್ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಕಾಂತ್ ಸುಗಂಧ್, ಯಾವ ರೀತಿಯ ಲೆಕ್ಕಾಚಾರಗಳಿದೆ? ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ ಅರುಣ್ ಶಹಾಪುರ. ಲೆಕ್ಕಾಚಾರ ಸರಿಯಾಗುವಂತಹ ಸಾಧ್ಯತೆಗಳು ಇದೆಯಾ, ಹೇಗೆ? ನವಿತಾ ಜೈನ್, ಖಂಡಿತವಾಗ್ಲೂ ಬೆಳಗಾವಿಯಲ್ಲಿ ವಾಯುವ್ಯ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರದ ಚುನಾವಣೆ ಅತ್ಯಂತ ಪ್ರತಿಷ್ಠೆಯಾಗಿದೆ. ಏನು ಅರುಣ್ ಶಹಾಪುರ್ ಹ್ಯಾಟ್ರಿಕ್ ಕನಸು ಕಾಣ್ತಿದ್ದು, ಅರುಣ್ ಶಹಾಪುರ್ಗೆ ಬ್ರೇಕ್ ಹಾಕಕ್ಕೆ ಮಾಜಿ ಸಚಿವ ಮತ್ತು ಕಾಂಗ್ರೆಸ್ನ ಪ್ರಭಾವಿ ನಾಯಕ ಪ್ರಕಾಶ್ ಹುಕ್ಕೇರಿ ಅವರನ್ನ ಕಣಕ್ಕಿಳಿಸಲಾಗಿದೆ. ಮತ್ತೊಂದು ಕಡೆ ಪದವೀಧರದ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಹೊಸ ಮುಖಕ್ಕೆ ಆದ್ಯತೆ ನೀಡಿರತಕ್ಕಂಥದ್ದು. ಹನುಮಂತ್ ನಿರಾಣಿ 2ನೇ ಬಾರಿ ಒಂದು ಸ್ಪರ್ಧೆಯನ್ನ ಮಾಡಿದ್ದಾರೆ ಈ ಒಂದು ಕ್ಷೇತ್ರದಲ್ಲಿ. ಹನುಮಂತ್ ನಿರಾಣಿ ವಿರುದ್ಧ ಏನು ಸಾಮಾನ್ಯ ಕಾರ್ಯಕರ್ತ ಸುನೀಲ್ ಸಂಖ್ಯೆ ಕಾಂಗ್ರೆಸ್ ಟಿಕೆಟ್ ಅನ್ನು ಕೊಟ್ಟಿದೆ. ಈಗಾಗಲೇ ಬೆಳಗಾವಿಯ 94 ಮತಗಟ್ಟೆಗಳಲ್ಲಿ ಮತದಾನ ಆರಂಭವಾಗಿರ್ತಕ್ಕಂಥ. ನಾನೀಗ ಬೆಳಗಾವಿಯ ವಿಶ್ವೇಶ್ವರ ನಗರ ಬೂತ್ ನಂಬರ್ 28 ಬಳಿ ಇದ್ದೇನೆ. ನೋಡಬಹುದು, ಇಲ್ಲಿ ಈಗಾಗಲೇ ಮತದಾನ ಪ್ರಕ್ರಿಯೆ ಆರಂಭವಾಗಿದ್ದು, ಮತದಾನಕ್ಕಾಗಿ ಏನು ಅಂದ್ರೆ ಸರದಿ ಸಾರಿನಲ್ಲಿ ಮತದಾರರು ಬಂದು ನಿಂತಿದ್ದಾರೆ. ಬೆಳಗ್ಗೆ 8 ಗಂಟೆಯಿಂದಲೇ ಇಲ್ಲಿ ಒಂದು ಮತದಾನ ಪ್ರಕ್ರಿಯೆ ಆರಂಭವಾಗಿರ್ತಕ್ಕಂಥದ್ದು ನೋಡಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಕ್ಯೂನಲ್ಲಿ ನಿಂತು ಜನ ಇಲ್ಲಿ ಮತವನ್ನು ಚಲಾವಣೆ ಮಾಡ್ತಿದ್ದಾರೆ. ಪ್ರಮುಖವಾಗಿ ಶಿಕ್ಷಣ ಮತ್ತು ಪದವೀಧರ ಕ್ಷೇತ್ರ, ವಾಯುವ್ಯ ಶಿಕ್ಷಕರು ಮತ್ತು ಪದವೀಧರ ಕ್ಷೇತ್ರದ ಚುನಾವಣೆ ಇವತ್ತು ನಡೆಯಲಿದ್ದು, ಬೆಳಗಾವಿನಲ್ಲಿ 98 ಮತಗಟ್ಟೆಯನ್ನು ಸ್ಥಾಪನೆ ಮಾಡಲಾಗಿದೆ. ಅದೇ ರೀತಿ ಅನೇಕ ವಿಶೇಷತೆಗಳನ್ನು ಕೂಡ ಈ ಒಂದು ಚುನಾವಣೆ ಹೊಂದಿರತಕ್ಕಂಥದ್ದು. ಬೆಳಗಾವಿ, ಬಾಗಲಕೋಟೆ, ವಿಜಯಪುರ 3 ಜಿಲ್ಲೆಯ ವ್ಯಾಪ್ತಿಯನ್ನು ಹೊಂದಿರುವುದು. ಪದವೀಧರದಲ್ಲಿ 99,000 ಜನ ಮತದಾರಿದ್ದಾರೆ ಮತ್ತು ಇನ್ನು ಶಿಕ್ಷಕರ ಕ್ಷೇತ್ರದಲ್ಲಿ 25,000 ಜನ ಮತದಾರಿರ್ತಕ್ಕಂಥದ್ದು. ಈಗಾಗಲೇ ಬಹುತೇಕ ಅಂದ್ರೆ ಏನು ಬೆಳಂಬೆಳಗಿನೇ ಉತ್ಸಾಹದಿಂದ ಮತ ಚಲಾವಣೆ ಆರಂಭವಾಗಿರ್ತಕ್ಕಂಥದ್ದು. 3 ಅಂದ್ರೆ ಇವತ್ತು ಸಂಜೆ 5 ಗಂಟೆವರೆಗೂ ಕೂಡ ಈ ಒಂದು ಮತದಾನ ಪ್ರಕ್ರಿಯೆ ನಡೆಯಲಿದೆ. ಅಲ್ಲಿ ಬಳಿಕ ಏನು 15ನೇ ತಾರೀಕು ಈ ಒಂದು ಏನು ಚುನಾವಣೆಯ ಫಲಿತಾಂಶ ನಡೆದಿದ್ದು, ಕಾಂಗ್ರೆಸ್, ಬಿಜೆಪಿ ಮತ್ತು ಪಕ್ಷೇತರ ಅಭ್ಯರ್ಥಿಯ ನಡುವೆ ನೇರ ಪೈಪೋಟಿ ಸದ್ಯ ಈ ಒಂದು ಚುನಾವಣೆಯಲ್ಲಿ ಏರ್ಪಟ್ಟಿದೆ. ಈಗಾಗಲೇ ಕಾಂಗ್ರೆಸ್ ಏನು ಬಿಜೆಪಿ ಭದ್ರಕೋಟೆಯನ್ನು ವಶಪಡಿಸಿಕೊಳ್ಳಕ್ಕೆ ಕಾಂಗ್ರೆಸ್ ಕೂಡ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡಿದೆ. ಇದು ಯಾವ ರೀತಿ ಫಲಿಸುತ್ತೆ ಅಂತಕ್ಕಂಥದ್ದು ಕಾದು ನೋಡಬೇಕು. ಒಟ್ಟು ಬೆಳಗಾವಿ ಜಿಲ್ಲೆಯಲ್ಲಿ ಬೆಳಗ್ಗೆ ಏನು ಮತದಾನ ಆರಂಭವಾಗಿದ್ದ ಹಿನ್ನೆಲೆಯಲ್ಲಿ ಮತದಾರರು ಉತ್ಸಾಹದಿಂದ ಒಂದು ಮತಗಟ್ಟೆಗತ್ತ ಆಗಮಿಸ್ತಿದ್ದಾರೆ. ಸಂಜೆವರೆಗೂ ಎಷ್ಟು ಶೇಕಡಾ ಮತದಾನ ಆಗುತ್ತೆ ಅಂತಕ್ಕಂಥದ್ದು ಕಾದು ನೋಡ್ಬೇಕು. ಯಾಕಂದ್ರೆ ಈ ಹಿಂದೆ ಶಿಕ್ಷಕರ ಕ್ಷೇತ್ರದಲ್ಲಿ ಅತ್ಯಂತ ಕಡಿಮೆ ಮತದಾನ ಆಗಿರ್ತಕ್ಕಂಥದ್ದು. ಈ ಬಾರಿ ಎಷ್ಟು ಮತದಾನ ಆಗಲಿದೆ ಅಂತಕ್ಕಂಥದ್ದು ಕಾದು ನೋಡ್ಬೇಕಿದೆ. ನವಿತಾ ಜೈನ್. ಎಸ್, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ಡೀಟೇಲ್ಸ್ಗೆ. ಹಾಗೆಯೇ ದಿವ್ಯೇಶ್, ಹಾಗೆಯೇ ಶಿವರಾಮ್ ಮಸಂಡಿ ಕೂಡ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ತಾಯದ ಹೆಸರಲ್ಲಿ ಬಾಣಂತಿ ಹಸುಗೂಸು ಹೊರಕ್ಕೆ. ಅನಿಷ್ಠ ಮೌಢ್ಯತೆ ವಿರುದ್ಧ ನ್ಯೂಸ್ 18 ಕಾಳಜಿ ವರದಿ. ಋತುಮತಿಯಾದ್ರೆ, ಬಾಣಂತಿಯರಾಗಿದ್ರೆ ಈ ಒಂದು ಊರಿನ ಹೊರಗಡೆನೆ ಗುಡಿಸಲು ಹಾಕೊಂಡು ಅಲ್ಲೇ ಇರ್ಬೇಕಾಗತ್ತೆ. ನಮಗೆಲ್ಲ ಹಿಂಸೆನೆ ಇರಕ್ ನಮಗೂ ಇಷ್ಟ ಇರಲ್ಲ, ಆದ್ರೆ ದೇವ್ರಿಗೆ ಎದ್ರಕೊಂಡಿದ್ದೀವಿ ಅಷ್ಟೇ. ನಿಯಮ ಉಲ್ಲಂಘನೆ ಮಾಡಿದ್ರೆ ದಂಡ ಹಾಕ್ತಾರ? ದಂಡ ಹಾಕ್ತಾರೆ. ಎಷ್ಟು ಹಾಕ್ತಾರೆ? ಎಷ್ಟು ಅವ್ರೆ ಅವ್ರಿಗೆ ನಾನು ಇಷ್ಟು ಅಂತ ಹೇಳ್ಬಿಡ್ತೀನಿ, ಅವ್ರು ಅಷ್ಟ ಹಾಕ್ತಾರೆ. ದಶಕಗಳಿಂದ ಮೌಢ್ಯಾಚರಣೆ ಬಡಿದೆಬ್ಬಿಸಿತು ನ್ಯೂಸ್ 18. ಆಚರಣೆ ರಾಮನಗರ ಜಿಲ್ಲೆಯಲ್ಲಿ ಹಿಂದೆಯಿಂದನೂ ಕೂಡ ನಡ್ಕೊಂಡು ಬಂದಿದೆ. ಚಿತ್ರಲಿಂಗ ಸ್ವಾಮಿ, ರಂಗನಾಥ ಸ್ವಾಮಿ ಒಕ್ಕಲು ನಾವು ನಮ್ಮ ಮೂಲ ಬುಡಕಟ್ಟು ವಾಸ ಜನವಾಗಿರೋದ್ರಿಂದ ಇದನ್ನ ನಮ್ಮ ಹಿರಿಕರು ಹಿಂದೆಯಿಂದ ಕೂಡ ನಡ್ಸ್ಕೊಂಡ್ ಬಂದಿದ್ದಾರೆ.
ನಾವು ಅದನ್ನೇ ಇಲ್ಲಿವರೆಗೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೋ. ಇನ್ನು ಮುಂದೆ ಗ್ರಾಮಸ್ಥರುಗಳೆಲ್ಲ ಕುಂತ್ಕೊಂಡು ಒಂದು ತೀರ್ಮಾನ ತಗೊಂಡು ಜಸ್ಟ್ ಒಂದೇ ಒಂದು ಮಂಟಪವನ್ನು ನಾಶ ಮಾಡಿ ಪೀರ್ ಪಾಷಾ ದರ್ಗಾ ಕೂಡ ನಿರ್ಮಾಣ ಮಾಡಿದ್ರೆಂಬ ವಿಚಾರ ಕೂಡ ಸದ್ಯಕ್ಕೆ ಚರ್ಚೆ ಆಗ್ತಿದೆ. ನ್ಯೂಸ್ 18 ಪ್ರತ್ಯಕ್ಷ ವರದಿ. ನ್ಯೂಸ್ 18 ವರದಿಗಾರರ ಮೇಲೆ ಗೂಂಡಾಗಿರಿ. ಹೊರಗಡೆಯಿಂದ ನಾವು ಚಿತ್ರಣ ಮಾಡಿ ಮೇಲ್ಗಡೆ ಕೂತಿದ್ವಿ ಸರ್. 10 ರಿಂದ 15 ಜನ ಇದ್ರು ಸರ್. ಅವರೆಲ್ಲ ಒಳಗಿನಂತ ಬಂದ್ರು ಸರ್. ಅವರೆಲ್ಲ ಮುಸ್ಲಿಂ ಧರ್ಮೀಯರು